ದೇವ್ರೆ, ಎಷ್ಟೋ ವರ್ಷ ಆದಮೇಲೆ ನಾನು ಇಲ್ಲಿಗೆ ಬಂದೆ. ರಾಹುಲ್ ಜೊತೆ ಕಳೆದಿರೋ ಸಿಹಿ ಕ್ಷಣಗಳೆಲ್ಲ ನೆನಪಾಯ್ತು. ಆದರೆ ರಾಹುಲ್ಗೆ ನನ್ನ ಬಗ್ಗೆ ನೆನಪೇ ಆಗಿಲ್ವಾ? ನನ್ನಿಂದ ದೂರ ಹೋದ್ಮೇಲೆ ಅವನು ಯಾವತ್ತೂ ಇಲ್ಲಿಗೆ ಬಂದೇ ಇಲ್ವಾ? ಅವ್ನು ಯಾವಾಗ ನನಗೆ ಸಿಗ್ತಾನೋ ಗೊತ್ತಿಲ್ಲ. ಆದರೆ ಅವ್ನು ಸಿಗೋವರೆಗೂ ಅವ್ನು ನೆನಪಲ್ಲೇ ಇರ್ತೀನೋ ಹೊರತು ಇನ್ನೊಬ್ಬನ ಜೊತೆ ಮಾತ್ರ ಮದುವೆ ಆಗಲ್ಲ. ಒಂದು ವೇಳೆ ರಾಹುಲ್ ಸಿಕ್ಕಿ ಆಗಲೂ ಅವನನ್ನು ಪ್ರೀತಿ ಮಾಡಲ್ಲ ಅಂದರೆ ಕೊನೆವರೆಗೂ ಅವನ ನೆನಪಲ್ಲೇ ಇರ್ತೀನೋ ಹೊರತು ಅವನು ನಮ್ಮ ಪ್ರೀತಿನ ಮಾತ್ರ ಮರೆಯಲ್ಲ. ಅದು ಕೊನೆವರೆಗೂ ಇರುತ್ತೆ. ಅವನಿಲ್ಲದ್ರೂ ಚೆನ್ನಾಗಿರಲಿ. ಏನ್ ಹೇಳ್ತಿದ್ದೀರಾ ರಾಜಶೇಖರ್ ಅವರೇ? ನಿಮ್ಮ ಮಗಳು ಮನೇಲಿಲ್ವಾ? ನಮ್ಮನ್ನ ಯಾಕೆ ಕರ್ಸಿದ್ರಿ ಮತ್ತೆ? ನಮ್ಮನ್ನ ಅವಮಾನ ಮಾಡ್ಬೇಕನ್ನೋ ಉದ್ದೇಶದಿಂದಲೇ ಕರ್ಸಿದ್ರಾ? ಚಚ್ಚೆ, ಹಾಗೆ ಅನ್ಕೋತೀರಾ? ಅದು ನೀವು ಬರೋ ವಿಷಯ ಅವಳಿಗೆ ಗೊತ್ತಿಲ್ಲದೆ ಆಫೀಸಲ್ಲೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ಅವಳು ಹೋಗ್ಬಿಟ್ಟಿದ್ದಾಳೆ. ಹಾಗಾದ್ರೆ ಫೋನ್ ಮಾಡಿ ಎಷ್ಟೊತ್ತಿಗೆ ಬರ್ತಾರೆ ಅಂತ ತಿಳ್ಕೊಳ್ಳಿ, ನಾವು ಕಾಯ್ತೀವಿ. ನೋಡಿ, ನಮ್ಮ ಹುಡುಗಿ ಬರೋದು ಎಷ್ಟೊತ್ತಾಗತ್ತೆ ಅಂತ ಗೊತ್ತಿಲ್ಲ. ಹಾಗಿದ್ಮೇಲೆ ನಮ್ಮನ್ನೇನು ಕರ್ಸ್ಕೊಂಡ್ರಿ? ಆ್ಯಕ್ಚುಲಿ ಅವಳು ಮನೇಲೇ ಇರ್ತಾಳೆ ಅಂತ ಅಂದ್ಕೊಂಡು ನಿಮ್ಮನ್ನ ಬರೋದಕ್ಕೆ ಹೇಳಿದೆ. ಆದರೆ ಅವಳಿಗೇನೋ ತುಂಬ ಇಂಪಾರ್ಟೆಂಟ್ ಕೆಲಸ ಬಂತು ಅಂತ ಹೊರಗೆ ಹೋಗಿದ್ದಾಳೆ. ಈಗ ತಾನೇ ನಾನು ನಿಮಗೆ ಬರೋದು ಬೇಡ ಅಂತ ಹೇಳೋಣ ಅಂತಾನೆ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನೀವೇ ಬಂದ್ಬಿಟ್ಟಿದ್ದೀರಾ. ಇದೆಲ್ಲ ಚೆನ್ನಾಗಾಯ್ತು. ನಾವು ನಿಮ್ಮ ಮನೆಗೆ ಬರೋದು ನಿಮ್ಮ ಹುಡುಗಿಗೂ ಗೊತ್ತಿತ್ತು ತಾನೇ? ಹಾಂ, ಗೊತ್ತಿತ್ತು. ಗೊತ್ತಿದ್ದು ಮನೇಲಿಲ್ದಲೆ ಹೊರಗಡೆ ಹೋಗಿದ್ದಾಳೆ ಅಂದ್ರೆ ಏನರ್ಥ? ನನ್ಗ್ಯಾಕೋ ವಿಷಯ ಬೇರೆ ಏನೋ ಇದೆ ಅನ್ನಿಸ್ತಿದೆ. ಏನಂತೀಯ ಸುಶೀಲಾ? ಹೌದು, ನನಗೂ ಅದೇ ಅನುಮಾನ ಬರ್ತಾ ಇದೆ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ನೋಡಿ, ದಯವಿಟ್ಟು ನನ್ನ ಮಗಳ ಬಗ್ಗೆ ತಪ್ಪು ಕಲ್ಪನೆ ಮಾಡ್ಕೋಬೇಡಿ. ಆಯ್ತು ಸರ್, ನಿಮ್ ಹುಡುಗಿ ಒಳ್ಳೆವಳು ಅಂತಾನೆ ಅನ್ಕೊಳ್ಳೋಣ. ಆದ್ರೆ ನಾವು ಮನೆಗ್ ಬರ್ತೀವಿ ಅನ್ನೋ ವಿಷಯ ಗೊತ್ತಿದ್ರು ಅವಳು ಹೊರಗಡೆ ಹೋಗೋ ಅವಶ್ಯಕತೆ ಏನಿತ್ತು? ಅದು ಅಲ್ಲದೆ ನಿಮ್ ಮಗಳಿಗೆ ಫೋನ್ ಮಾಡಿ ಅಂದ್ರೆ ನೀವ್ ಯಾರು ಫೋನ್ ಮಾಡ್ತಾ ಇಲ್ವಲ್ಲ, ಯಾಕೆ? ಅಲ್ಲಿಗೆ ಏನೋ ಸಮಸ್ಯೆ ಇದೆ ಅಂತ ಅರ್ಥ ತಾನೇ? ನೋಡಿ, ಏನೋ ಮಾತಾಡಬೇಡಿ. ನಮ್ಮ ಹುಡುಗಿಗೆ ಯಾವ ಸಮಸ್ಯೆನೂ ಇಲ್ಲ. ನೀವು ಮಾತಾಡ್ಬೇಡ್ರಿ. ಸೌಂದರ್ಯ ಅವರೇ, ನಮ್ಮನ್ನೇನು ಕರ್ಸ್ಕೊಂಡ್ರಿ? ದೊಡ್ಡ ಮನೆಯವರು ಹೇಳಿದ ಮಾತಿಗೆ ಕರೆಕ್ಟಾಗಿ ನಡ್ಕೊಂತಾರೆ ಅಂತ ಎಲ್ಲ ಕೆಲಸ ಬಿಟ್ಟು ನಿಮ್ಮ ಮನೆಗೆ ಬಂದ್ವಿ. ನಿಮ್ಮ ಮಗಳು ಈಗಲೇ ಮನೇಲಿಲ್ಲ ಅಂದ್ರೆ ನಾಳೆ ದಿವಸ ಮದುವೆ ಆದ್ಮೇಲೆ ನನ್ನ ಮಗನ ಜೊತೆ ಸಂಸಾರ ಹೇಗೆ ಮಾಡ್ತಾಳೆ? ಮೂರ್ತಿಗಳೇ, ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಕೇಳಿಸ್ಕೊಂಡು ನಾವು ಸುಮ್ಮನೆ ಇರಲ್ಲ. ಏನೋ ತಪ್ಪಾಗಿದೆ ನಿಜ. ಹಾಗೆ ಅಂತ ನೀವು ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರೆ ನಾವು ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕಾ? ಇದ್ಯಾ ನ್ಯಾಯ? ಅನ್ಯಾಯ ಆಗಿರೋದು ನಮ್ಗೆ. ನೀವೇ ತಾನೇ ಫೋನ್ ಮಾಡ್ಬಿಟ್ಟು ನಮ್ಮನೇಲಿ ಮದ್ವೆ ಆಗೋ ಹುಡುಗಿ ಇದ್ದಾಳೆ ಅಂತ ಹೇಳ್ಬಿಟ್ಟು ಆ ಹುಡುಗಿ ಫೋಟೋ ಕಳ್ಸಿದ್ದು. ಹೌದು, ನಾನೇ ಕಳ್ಸಿದ್ದು. ಫೋಟೋ ನೋಡಿ ಹುಡುಗಿ ಚೆನ್ನಾಗಿದ್ದಾಳೆ, ಇವತ್ತೇ ಮದುವೆ ಮಾತುಕತೆಗೆ ಬರ್ತೀವಿ ಅಂತ ಹೇಳಿದ್ವಿ ತಾನೇ? ಹೌದು, ಹೇಳಿದ್ದೆ. ಬನ್ನಿ ಅಂತ ನೀವು ಕರೆದ್ರೋ ಇಲ್ವೋ? ಕರ್ದೆ. ಕರೆದ್ಮೇಲೆ ನಿಮ್ ಹುಡುಗಿ ಮನೇಲಿರ್ಬೇಕು ತಾನೇ? ಇಲ್ಲ ಅಂದ್ಮೇಲೆ ನಮ್ಮನ್ನ ಅವಮಾನ ಮಾಡಕ್ ಕರೆಸ್ಕೊಂಡ್ರ? ಒಂದು ನಿಮಿಷ, ಫೋನಲ್ಲಿ ಮಾತಾಡ್ ಬರ್ತೇನೆ. ನಿಮ್ಮ ಹುಡುಗಿ ನಮ್ಮನ್ನು ಹೋಗಕ್ಕೆ ಹೇಳಿ ಅಂತ ಫೋನ್ ಮಾಡಿರ್ಬೋದು ಅನ್ಸುತ್ತೆ. ಪರವಾಗಿಲ್ಲ, ನಮ್ಮ ಎದುರುಗಡೆನೆ ಮಾತಾಡಿ. ಇದು ನಮ್ಮ ಅರ್ಚನನ್ ಫೋನ್ ಅಲ್ಲ, ನನ್ನ ಮೈದ್ನ ಚಿರು ಫೋನ್ ಮಾಡಿದ್ದಾನೆ. ಮಾವ, ಅರ್ಚನಾ ಚಿರು ಜೊತೆ ಇದ್ದಾಳ ಅಂತ ಕೇಳ್ತೀನಿ. ಹಾಂ, ಅದಕ್ಕೆ ಇಲ್ಲಿ ಯಾರೋ ದೀಪ ಅವ್ರು ನನ್ನ ಹೆಂಡತಿ ಅಲ್ಲ ಅಂತಿದ್ದಾರೆ. ಅವ್ರು ನನಗೆ ಏನಾಗಬೇಕು ಅಂತ ಸ್ವಲ್ಪ ಹೇಳ್ತೀರಾ? ಅದ್ ಯಾವ ಆಂಗಲ್ ಇಂದ ಅವಳ ಹೆಂಡತಿ ಅನ್ನಿಸ್ತಾಳೆ? ಅವಳನ್ನ ನೋಡಿದ್ರೆ ಮನೆ ಕೆಲ್ಸಕ್ಕೂ ಲಾಯಕ್ಕಿಲ್ಲ ಅನ್ಸುತ್ತೆ ಹೊರತು ನಿನ್ ಹೆಂಡತಿ ಅಂತ ಅನ್ಸೋದಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಫೋನು ಲೌಡ್ ಸ್ಪೀಕರ್ ಅಲ್ಲಿ ಇದೆ. ದೀಪ ಅವ್ರ ಬಗ್ಗೆ ಇರೋ ವಿಷಯ ಹೇಳಿ. ಅವಳನ್ನ ಹೆಂಡತಿ ಅಂತ ನೀನೇ ಒಪ್ಕೊಂಡಿಲ್ಲ ಅಂದ್ಮೇಲೆ ನಾನ್ ಹೇಗೆ ಒಪ್ಕೊಳಕ್ ಸಾಧ್ಯ? ಇರಪ್ಪ ಒಂದ್ ನಿಮಿಷ. ಅಲ್ಲ ಅದಕ್ಕೆ ಹಾ ಚಿರು, ನಾನ್ ಸ್ವಲ್ಪ ಬಿಸಿ ಇದ್ದೀನಿ. ಐ ವಿಲ್ ಕಾಲ್ ಯು ಲೇಟರ್. ಓಕೆ?
ಏನಮ್ಮ ಸೌಂದರ್ಯ, ಅರ್ಚನಾ ಬಗ್ಗೆ ಗೊತ್ತಾಯ್ತಾ? ಇಲ್ಲ ಮಾವ, ಚಿರು ದೀಪನ್ ಜೊತೆ ಎಲ್ಲೋ ಹೊರಗೆ ಹೋಗಿದ್ದೀನಿ ಅಂತ ಹೇಳಕ್ ಫೋನ್ ಮಾಡಿದ್ದ ಅಷ್ಟೆ. ಹಾಗಾದ್ರೆ ನಿಮ್ ಹುಡುಗಿ ಆಫೀಸ್ ಕೆಲ್ಸದ ಮೇಲೆ ಹೊರಗಡೆ ಹೋಗಿಲ್ಲ, ಇಷ್ಟೊತ್ತು ಹೇಳಿದ್ದು ಸುಳ್ಳ? ಇಲ್ಲ ಸರ್, ಅದು ನೀವ್ ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ತಲೆಯಲ್ಲಾಡ್ಸಕ್ಕೆ ನಾವು ನಿಮ್ಮನೆ ಕೆಲಸದವ್ರಲ್ಲ. ನಿಮ್ಗೆ ಹೇಗೆ ಹೊರಗಡೆ ಒಳ್ಳೆ ಹೆಸರಿದೆಯೋ ನಮಗೂ ಹಾಗೆ ಒಳ್ಳೆ ಹೆಸರಿದೆ. ಮರ್ಯಾದೆ ಕೊಟ್ಟು ಬಂದ್ರೆ ಮರ್ಯಾದೆ ಕಳ್ಕೊಳ್ತೀರಲ್ರಿ. ನಿಮ್ ಮನೆ ಕಡೆ ಯಾವತ್ತೂ ಕಾಲಿಡಲ್ಲ ನಾವು. ನಿಮ್ ಹುಡುಗಿನೂ ಬೇಡ, ನಿಮ್ ಸಂಬಂಧನೂ ಬೇಡ ನಮ್ಗೆ. ಈಗ್ಲೇ ಹೇಳ್ದೆ ಕೇಳ್ದೆ ಬಂದೆ ಬಿಟ್ಟು ಹೋಗಿರೋಳು ನಾಳೆ ದಿನ ಗೊತ್ತಿಲ್ಲದೆ ನನ್ನ ಮಗನ ಜೊತೆ ಮದ್ವೆ ಆಗಿದ್ದಿದ್ರೆ ಹೀಗೆ ಬಿಟ್ಟು ಹೋಗ್ತಿರ್ಲಿಲ್ಲ ಅಂತ ಏನ್ ಗ್ಯಾರಂಟಿ? ನೋಡಿ, ನಮ್ಮ ಅರ್ಚನನ್ ಬಗ್ಗೆ ಬಾಯ್ಗೆ ಬಂದ ಹಾಗೆಲ್ಲ ಮಾತಾಡ್ಬಿಡಿ. ಅವಳು ಏನು ಅಂತ ನಮಗ್ ಗೊತ್ತಿದೆ. ಏನೋ ಸ್ವಲ್ಪ ಬೇಜಾರಾಗಿದೆ ಅಂತ ಮನೆಯಿಂದ ಸ್ವಲ್ಪ ಹೊರಗೆ ಹೋಗಿದ್ದಾಳೆ ಅಷ್ಟೇ, ಬಂದ್ಬಿಡ್ತಾಳೆ. ಅವಳ ಕ್ಯಾರೆಕ್ಟರ್ ಬಗ್ಗೆ ನೀಚವಾಗಿ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಸಾಕು ನಿಲ್ಲಿಸ್ರಿ. ಕಬ್ಬಿಣಕ್ಕೆ ಚಿನ್ನದ ಬಣ್ಣ ಬಳಿದ್ರೆ ಚಿನ್ನ ಆಗಲ್ಲ. ನಿಮ್ ಹುಡುಗಿ ಬಂಡವಾಳ ಏನು ಅಂತ ಇವತ್ತು ಗೊತ್ತಾಯ್ತು. ನಿಮ್ ಹುಡುಗಿ ಯಾರನ್ನೋ ಇಷ್ಟಪಟ್ಟಿರ್ಬೇಕು, ಇಲ್ಲ ಯಾರ ಜೊತೆನೋ ಓಡೋಗಿರ್ಬೇಕು ಅನ್ಸುತ್ತೆ. ಅದಕ್ಕೆ ಯಾರನ್ನು ಹೇಳ್ದೆ ಕೇಳ್ದೆ ಮನೆಯಿಂದ ಓಡೋಗಿದ್ದಾಳೆ. ಮೊದಲು ಆ ಹುಡುಗಿಗೆ ಇಷ್ಟ ಇದೆಯೋ ಇಲ್ವೋ ಅಂತ ತಿಳ್ಕೊಂಡು ನಮ್ಮನ್ನು ಕರಿಬೇಕಾಗಿತ್ತು.